ಪರಿಸ್ಥಿತಿಯನ್ನು ರಾಹುಲ್ ಗಾಂಧಿ ಜೊತೆಗೆ ಪಾದಯಾತ್ರೆ ಮಾಡ್ತಾ ಮತ್ತಷ್ಟು ಅಭ್ಯಾಸ ಮಾಡಿ ಗಟ್ಟಿಗರಾದಂಥವ್ರು. ಅಂದರೆ ಇವರು ಅಧಿಕಾರ ಕೊಡೋರು ಯಾರು? ಯಾಕಂದ್ರೆ ಜನ ಇವತ್ತಿವ್ರ ಬಗ್ಗೆ ತಿಳ್ಕೊಳ್ಳಿಕ್ಕೂ ಹೋಗೋದಿಲ್ಲ ಅಂತ ಅನ್ನಿಸ್ತದೆ ಇವತ್ತಿನ ಪರಿಸ್ಥಿತಿ ನೋಡಿದಾಗ. ಒಳ್ಳೆಯವ್ರ ಬಗ್ಗೆ ಮಾತಾಡಿದರೆ ಹುಚ್ಚೆತ್ತದ ಫಲಪ್ಪ ಇವಾಗ ಹಾಗೆ ಮಾತಾಡ್ತಾನಂತ ಹೇಳ್ತಾರೆ. ಆದರೆ ಅವರ ಬದುಕ ಸಾಯ್ತಾ ಇದ್ದಾರೆ. ಇವತ್ತು ಬೆಲೆ ಏರಿಕೆಯಿಂದ, ನಿರುದ್ಯೋಗದಿಂದ, ಬಡತನದಿಂದ, ಶುದ್ಧ ನೀರಿಲ್ಲದರಿಂದ, ಶಿಕ್ಷಣ ಸಿಗಲಾರದ್ರಿಂದ, ಆರೋಗ್ಯ ಎಲ್ಲರೂ ಸಿಗಲಾರದು ಒದ್ದಾಡ್ತಾ ಇದ್ದಾರೆ ಜನ. ಇವತ್ತು ಹೆಚ್ಚುಗಳು 80-90% ಜನ ಇವತ್ತಿನ ಆಡಳಿತಗಾರ. ಇವತ್ತು ಮೋದಿಜಿ ಅವರಲ್ಲಿ ಹಿಂದೆ ಅಂತ ಮನಮೋಹನ್ ಸಿಂಗ್ರಲ್ಲಿ ಯಾರೂ ಇಲ್ಲ. ಅವ್ರು ಕೇವಲ 10-15% ಜನರಿಗಾಗಿ ಆಡಳಿತ ಮಾಡಿದ್ದಾರೆ, ವ್ಯವಸ್ಥೆ ಮಾಡಿದ್ದಾರೆ ಅನ್ನೋದು ಎಲ್ಲ ಮಾತಾಡ ನೇರು ಅಂತ ಹೇಳ್ಕೊಂಡು ಇವತ್ತಿನವರೆಗೂ ಇವರೆಲ್ಲರಿಗೂ ಇದ್ರಲ್ಲಿ ಭಿನ್ನವಾಗಿ ನಿಲ್ಲುತ್ತಿರುವಂಥ ವ್ಯಕ್ತಿತ್ವ ಇವತ್ತು ಬೆಳೆದದ. ಆದರೆ ಪಾಪ ಜನಸಂಪರ್ಕ ಇಲ್ಲ, ಸಪೋರ್ಟ್ ಇಲ್ಲ. ಅದಾರ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಓಡಾಡ್ತಾ ಇರ್ತಾರೆ, ಒಳ್ಳೆ ಚಿಂತಕರಿದ್ದಾರೆ. ಬರೀ ಚಿಂತಕಲ್ಲ, ಜನನ ಅರ್ಥ ಮಾಡ್ಕೊಳ್ಳಲ್ಲ. ಗಾಂಧೀಜಿ ಹಾದಿ ಹಿಡ್ಕೊಳ್ಳೋದಂಥವ್ರು ಇದ್ದಾರೆ. ಮತ್ತು ಲೋಹಿಯಾರನ್ನು ಒಳ್ಳೆ ರೀತಿಯ ಅಭ್ಯಾಸ ಮಾಡಿದವ್ರು ಇದ್ದಾರೆ. ಲೋಹಿಯಾರನ್ನು ಯಾರು ಊಟ ಮಾಡಲೇ ಇಲ್ಲ ಅವತ್ತು. ಏನು ಮೇಲ್ಪದ್ರಿಗೆಲ್ಲ ಜನರಿಗೆ ಎಷ್ಟೋ ಗೊತ್ತಾಯ್ತು ಲೋಹಿಯಾ ಅಂತೇಳಿ. ಉಳಿದವ್ರಿಗೆ ಯಾರಿಗೆ ಮುಟ್ಲೇ ಇಲ್ಲ ಲೋಹಿಯಾ. ಯಾಕಂದ್ರೆ ಈ ಎಲ್ಲ ಒಳ್ಳೆಯ ಜನ ಅವರು ಪಾಪ ಮುಟ್ಟಬೇಕಂತಾರೆ, ಅದು ಹೋಗಿ ಮುಟ್ಟೋದಕ್ಕೆ ಆರ್ಥಿಕ ಬಲ ಇರೋದಿಲ್ಲ. ಇಂಥವ್ರಿಗೆ ಕಾರ್ಪೊರೇಟ್ ಜನ ಹೆಲ್ಪ್ ಮಾಡೋದಿಲ್ಲ, ನಮ್ಮ ಮಾಧ್ಯಮನ ಹೆಲ್ಪ್ ಮಾಡೋದಿಲ್ಲ, ಪ್ರಚಾರ ಕೊಡ್ಲಿಕ್ಕೆ ಹೋಗೋದಿಲ್ಲ. ಇಂಥವ್ರು ಇದಾರಪ್ಪ ಯುವಕರು ತೋರಿ ಅಂತೇಳಿ. ಹೀಗಾಗಿ ಅವರಲ್ಲೇ ಪಾಪ ನಶಿಸಿ ಎಷ್ಟೋ ಜನ ಹೋಗಿದ್ದಾರೆ. ಈಗಾಗಲೇ ಹಿಂದೂ ಇದ್ದರು, ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಒಳ್ಳೆಯವರು ಇದ್ದರು, ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಆಗಿ ಹೋಗುವಂಥವ್ರು ಇದ್ದರು. ಆದರೆ ಅವ್ರಿಗೆ ಅವಕಾಶ ಸಿಗಲಿಲ್ಲ. ಹಿಂಗೆ ನಿಧಾನಕ್ಕೆ ಎಲ್ಲರೂ ಕರ್ನಾಟಕದಲ್ಲೂ ಅಷ್ಟೇ ಪೋಲ್ಪೊಳ್ಳೋದಕ್ಕೆ ಸಿಗಲಿಲ್ಲ ಒಳ್ಳೆಯವ್ರಿಗೆ. ಇವತ್ತು ನಮ್ಮ ಮಧ್ಯದಲ್ಲೇ ಈ ಒಂದು ಏನಪ್ಪ ಅಂತಂದ್ರೆ ವಿಶೇಷವಾಗಿ ರಾಮನವರು ಲೋಹಿಯಾರ ಪ್ರಶಸ್ತಿ ಒಂದನ್ನು ಕೊಡ್ತಾರೆ ಬೆಂಗಳೂರೊಳಗೆ, ಭಾರತ ಯಾತ್ರಾ ಕೇಂದ್ರ ಅಂತೇಳಿ. ಅವರು ರಾಮನವರು ಲೋಹಿಯಾ ಪ್ರಶಸ್ತಿಗೆ ಸಾಮಾಜಿಕ ಕಾರ್ಯಕರ್ತ ಯೋಗೇಂದ್ರ ಯಾದವ್ರನ್ನ ಸೆಲೆಕ್ಷನ್ ಮಾಡಿದ್ದಾರೆ. ಯೋಗೇಂದ್ರ ಯಾದವ್ ಸಾಮಾಜಿಕ ಕಾರ್ಯಕರ್ತ. ಇವ್ರನ್ನ ಬೆಳೆಸೋ ಹಜಾರು ನಮಗೆ ಗೊತ್ತಿಲ್ಲ. ಇವ್ರನ್ನ ಬೆಳೆಸಬೇಕು ಬರೀ ಸಾಮಾಜಿಕ ಕಾರ್ಯಕರ್ತಂದ್ರೆ ಯಾರೋ ಮಾತಾಡ್ತಾರಲ್ಲ, ಮಾತಾಡೋ ಮನುಷ್ಯ ಅನ್ನಿಸ್ತದೆ. ಇವರಲ್ಲಿ ರಾಜಕೀಯ ಪ್ರಜ್ಞೆ, ಇವರಲ್ಲಿ ಆರ್ಥಿಕ ಪ್ರಜ್ಞೆ ಮತ್ತು ಜನಪರ ಕಾಳಜಿ ಎಲ್ಲಕ್ಕಿಂತ ಹೆಚ್ಚಿಗೆ ಬುದ್ಧಿವಂತರು ಭಾಳ ಇದ್ದಾರೆ ರೀ. ನಮ್ಮ ಬುದ್ಧಿವಂತರು ಹೆಂಗಾಗಿದ್ದಾರಪ್ಪ ಅಂದ್ರೆ